ನಾವು ಹೊರಗಡೆ ಹೋಗ್ತಿದ್ವಿ, ಎಲ್ಲಿ ಅಂತ ನೋಡಿ ಬನ್ನಿ ನಮ್ಮ ಜೊತೆ. ನೋಡಿ ಫ್ರೆಂಡ್ಸ್, ನಾವೀಗ ಮಗುವಿದ್ದು ಫುಡ್ಡಿದ್ದು ಹಿಟ್ಟು ಮಾಡಿಕೊಂಡು ಬರುವ ಅಂತ ಹಿಟ್ಟಿನ ಗಿರಣಿಗೆ ಹೋಗ್ತಿದ್ವಿ. ಮೊನ್ನೆ ಕಾಳುಗಳನ್ನು ಒಣಗಿಸ್ಲಿಕ್ಕೆ ಹಾಕಿದ್ವಲ್ವಾ, ಅದನ್ನು ಒಣಗಿಸಿ ಈಗ ಹಿಟ್ಟು ಮಾಡಲಿಕ್ಕೆ ಅಂತ ಬಂದಿದ್ವಿ ಹಿಟ್ಟಿನ ಗಿರಣಿಗೆ. ನೋಡಿ ಹೋದರು, ಅಷ್ಟೊಂದು ಜನ ಇರಲಿಲ್ಲ ಅಲ್ಲಿ. ಇವರು ತುಂಬ ಕಡಿಮೆ ಬೆಲೆಗೆ ಹಿಟ್ಟು ಮಾಡಿಕೊಡ್ತಾರೆ, ಅಷ್ಟೇನು ಕಾಸ್ಟ್ಲಿ ಇಲ್ಲ ಇವರದ್ದು. ನಾವು ಇಷ್ಟು ಹಿಟ್ಟು ಮಾಡಿಸಿದ್ರೆ ಅದನ್ನು 10 ರೂಪಾಯಿ ಕೊಡ್ತೀವಿ ಅಷ್ಟೇ. 1-1.5 ತಿಂಗಳು ಬರುತ್ತೆ ಆ ಹಿಟ್ಟು. ನೋಡಿ ಎಷ್ಟು ಬೇಕಂತ ಕೇಳ್ತಿದ್ದಾರೆ, ಅಂದರೆ ಅಷ್ಟು ಸಾಕಂತ ಹೇಳಿದೆ, ತುಂಬ ಸ್ಮೂತ್ ಆಗಬಾರ್ದು. ಮನೆಯಲ್ಲೇ ತಯಾರಿಸಿದರೆ ಮಕ್ಕಳಿಗೆ ತುಂಬ ಒಳ್ಳೆಯದಲ್ವ. ನಾವು ಅಲ್ಲಿ ಇಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಈ ರೀತಿ ಫುಡ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಹೊರಗಡೆಯಿಂದ ಏನಾದರೂ ತಂದರೆ ಅದು ಕೆಮಿಕಲ್ಸ್ ಇರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ನಾವು ಮಾಡಿದ್ದು ಮಕ್ಕಳು ತಿಂತಾರೆ, ಚೆನ್ನಾಗಿ ತಿಂತಾರೆ. ಅದಕ್ಕೆಲ್ಲ ಐಟಮ್ಸ್ ಎಲ್ಲ ಹಾಕಬೇಕು. ನೋಡಿ ಇವಾಗ ಹೊರಟ್ವಿ ನಾವು ಅಲ್ಲಿಂದ. ಇವಾಗ ಡಿ-ಮಾರ್ಟಿಗೆ ಬಂದ್ವಿ. ನೋಡಿ ಡಿ-ಮಾರ್ಟಿಗೆ ಸ್ವಲ್ಪ ಬೇಬಿ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು. ಬೇರೆ ಏನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಮಾಡ್ತೀವಿ. ಇಲ್ಲಿ ಬೇಬಿ ಪ್ರಾಡಕ್ಟ್. ಶ್ರೇಣಿ ನೋಡಿ ಟ್ರಾಲಿಯಲ್ಲಿ ಕೂತ್ಕೊಂಡು ಆಚೆ ಈಚೆ ನೋಡ್ತಿದ್ದಾಳೆ, ಅವಳಿಗೆ ಬೇಕಾದದನ್ನು ಎಳೀತಿದ್ದಾಳೆ. ನೋಡಿ ಶ್ರೇಣಿ ನೋಡಿ, ಅವಳಿಗೆ ಶ್ಯಾಂಪ್ ಬೇಕಂತೆ, ಅದನ್ನು ಎಳೀತಿದ್ದಾಳೆ. ಮಕ್ಕಳಿಗೆ ಕಲರ್ಫುಲ್ ಐಟಮ್ಸ್ ಎಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ, ಅಟ್ರಾಕ್ಷನ್ ಆಗ್ತಾರೆ ಅದರ ಕಡೆ. ಅದನ್ನು ತೆಗಿಯೋಕ್ಕಂತ ಅವಳು ಆಚೆ ಈಚೆ ನೋಡ್ತಾ ಇದ್ದಾಳೆ. ನೋಡಿ ಎಷ್ಟೊಂದು ಪ್ರಾಡಕ್ಟ್ಸ್ಗಳು, ಅದರಲ್ಲೇ ಕೂಡ ರೇಟ್ ಹಾಕಿರ್ತಾರೆ. ತುಂಬ ಅಂದರೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ನಾವು ಔಟ್ಸೈಡ್ ತಗೊಳ್ಳೋದಕ್ಕಿಂತ ಡಿ-ಮಾರ್ಟಲ್ಲಿ ತೊಗೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಪ್ರಾಡಕ್ಟು ಚೆನ್ನಾಗಿರುತ್ತೆ. ನಾನು ಬೇಬಿ ಪ್ರಾಡಕ್ಟ್ ಹೆಚ್ಚಾಗಿ ಡಿ-ಮಾರ್ಟಲ್ಲೇ ತಗೊಳ್ಳೋದು. ತುಂಬ ಹತ್ತಿರ ಇದೆ ನಮಗೆ ಡಿ-ಮಾರ್ಟ್, ಅಷ್ಟೊಂದು ದೂರ ಇಲ್ಲ. ಅದಕ್ಕೋಸ್ಕರ ನಾವು ಡಿ-ಮಾರ್ಟಿಗೆ ಬರ್ತೀವಿ. ಇವ್ರು ನೋಡಿ ಏನು ಬೇಕಂತೇಳಿ ನೋಡ್ತಾ ಇದ್ದಾರೆ. ನೋಡಿ ಬ್ರಷ್ ಎಲ್ಲನೂ ಪ್ಯಾಕ್ ಆಫ್ 4 ಆ ಥರ ನೋಡಿ ಕಡಿಮೆ ಬೆಲೆಯಲ್ಲಿ. ಶ್ರೇಣಿಗೆ ಔಟ್ಸೈಡ್ ಹೋಗೋದಂದರೆ ತುಂಬ ಇಷ್ಟ. ಎಷ್ಟು ಖುಷಿಯಾಗಿರ್ತಾಳಂದರೆ ಔಟ್ಸೈಡ್. ನೋಡಿ ಆಚೆ ಈಚೆ ನೋಡೋದು ಎಷ್ಟೊಂದು ಖುಷಿ, ಜಾಲಿ ಅವಳಿಗೆ ಔಟ್ಸೈಡ್ ಅಂದರೆ. ನೋಡಿ ನಾವೀಗ ಫಸ್ಟ್ ಫ್ಲೋರಿಗೆ ಹೋಗ್ತಿದ್ವಿ. ನಮಗೆ ಬೇಕಾದ ಐಟಮ್ಸ್ ಎಲ್ಲ ಮೇಲೆ ಫಸ್ಟ್ ಫ್ಲೋರಲ್ಲಿದೆ, ಅದಕ್ಕೋಸ್ಕರ ನಾವು ಲಿಫ್ಟಲ್ಲಿ ಹೋಗ್ತಿದ್ವಿ ಫಸ್ಟ್ ಫ್ಲೋರಿಗೆ. ನೋಡಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಶ್ರೇಣಿಗೆ ಒಂದು ಏನೋ ಖುಷಿ, ಲಿಫ್ಟಲ್ಲಿ ಹೋಗುವಾಗ ಅಪ್ಪನ ಮುಖ ನೋಡ್ತಾ ಇದ್ದಾಳೆ, ಏನೋ ಕೇಳ್ತಾ ಇದ್ದಾಳೆ ಅಪ್ಪನ ಹತ್ರ. ಎಷ್ಟೊಂದು ಖುಷಿ ಅವಳಿಗೆ ಲಿಫ್ಟಲ್ಲಿ ಹೋಗೋದಂದರೆ. ಬಂದ್ವಿ ನಾವು ಫಸ್ಟ್ ಫ್ಲೋರಿಗೆ. ನೋಡಿ ಇಲ್ಲಿ ಬಟ್ಟೆ, ಇದರಲ್ಲಿ ನಮಗೆ ಗ್ರೋಸರಿ ಐಟಮ್ಸ್ ಎಲ್ಲ ಸಿಗೋದಿಲ್ಲ, ನಮಗೆ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ. ಬಟ್ಟೆ ಇದೆಲ್ಲ ಈ ಫ್ಲೋರಲ್ಲೆಲ್ಲ ಸಿಗುತ್ತೆ. ನೋಡಿ ಬೇರೆ ಬೇರೆ ಥರದ್ದು ಕ್ಲಿಪ್ಸ್ ಎಲ್ಲ, ಪಂಚಿಂಗ್ ಕ್ಲಿಪ್ಸ್ ಮತ್ತು ಹೇರಿಗೆ ಹಾಕುವ ಕ್ಲಿಪ್ಸ್. ನೋಡಿ ಇಲ್ಲಿ ಬೇಬಿ ಪ್ರಾಡಕ್ಟ್ಸ್ ಎಲ್ಲ ಇದೆ. ಯಾವ ಪ್ರಾಡಕ್ಟ್ ಬೇಕು ಬೇಬಿದ್ದು ಒಂದೇ ಕಡೆ ಒಂದೇ ಸೆಕ್ಷನಲ್ಲಿ ಇರುತ್ತೆ ಅದು. ನೋಡಿ ನನಗೆ ಈಗ ಕೆಲವು ಪ್ರಾಡಕ್ಟ್ಸ್ ಬೇಕಿತ್ತು. ನಾನು ಯೂಸ್ ಮಾಡೋದು ಹಿಮಾಲಯ ಪ್ರಾಡಕ್ಟ್ಸೇ. ನಾನು ಫಸ್ಟಿಂದಲೂ ಹಿಮಾಲಯ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡ್ತಿದ್ದೀನಿ. ತುಂಬ ಒಳ್ಳೆಯದು. ಸ್ಕಿನ್ ಪ್ರಾಬ್ಲಮ್ ಎಲ್ಲ ಏನಾದರೂ ಬಂದರೆ ಅದು ಪ್ರಾಡಕ್ಟ್ ಯೂಸ್ ಮಾಡಿದರೆ ಆಯಿತು. ಲೋಷನ್, ಬೇಬಿ ಲೋಷನ್. ಪೌಡ್ರ್ ಇತ್ತು ನಮ್ಮ ಹತ್ರ ಸ್ವಲ್ಪ, ಅದಕ್ಕೋಸ್ಕರ ನಾನು ಸಣ್ಣದು ತಗೊಂಡೆ, ಮೀಡಿಯಮ್ ಸೈಜಿದ್ದು. ನೋಡಿ ಬಟ್ಟೆ ಕಡಿಮೆ ಬೆಲೆಗೆ ಇಲ್ಲಿ ಟೀ ಶರ್ಟ್, ಮಕ್ಕಳದ್ದು ಡ್ರೆಸ್ ಎಲ್ಲರದ್ದು ಕಡಿಮೆ ಬೆಲೆಗೆ ಸಿಗುತ್ತೆ. ನೋಡಿ ಇಲ್ಲಿ ಡಿ-ಮಾರ್ಟಿಗೆ ಬಂದರೆ ಅದು ತಗೊಳ್ಳುವ ಇದು ತಗೊಳ್ಳುವ ಅಂತ ತುಂಬ ಆಸೆ ಆಗುತ್ತೆ. ಸೆಲೆಕ್ಷನ್ ಮಾಡಬೇಕಷ್ಟೇ, ಆಚೆ ಈಚೆ ಅಲ್ಲಿ ಇಲ್ಲಿ ಇರುತ್ತೆ. ಅದು ಸೆಲೆಕ್ಷನ್ ಮಾಡಬೇಕು. ಸೆಲೆಕ್ಷನ್ ಮಾಡಿದರೆ ನಮಗೆ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಡಿ-ಮಾರ್ಟಲ್ಲಿ.
ಕ್ವಾಲಿಟಿ ಇಲ್ಲಿ ನಾವು ಏನಾದರೂ ತರೋದಿದ್ರೆ ಇಲ್ಲೇ ಬರ್ತೀವಿ. ಸೋಪ್ ತಗೊಳ್ಳಿಕ್ಕಂತ ಬಂದ್ವಿ. ಇಲ್ಲಿ ಸೋಪು ನಾನು ಯೂಸ್ ಮಾಡೋದು ಮೈಸೂರು ಸ್ಯಾಂಡಲ್ ಸೋಪ್. ಆ ಸೋಪ್ ಹುಡ್ತಾ ಇದ್ದೀನಿ, ಇಲ್ಲಿ ಸಿಕ್ತು ನೋಡಿ. ಇಲ್ಲಿದೆ, ಇದಲ್ಲ, ಅದು ದೊಡ್ಡದು ಬೇಕಿತ್ತು ನನಗೆ. ಏನು ಐಟಮ್ಸ್ ಬೇಕು ಅದೆಲ್ಲ ಸಿಗುತ್ತೆ ನಮಗೆ. ನೋಡಿ ಎಷ್ಟೊಂದು ಐಟಮ್ಸ್ಗಳಿವೆ, ಬೇರೆ ಬೇರೆ ಐಟಮ್ಸ್ಗಳು ಸಿಗುತ್ತವೆ ಇಲ್ಲಿ. ಶ್ರೀಡಿ ಮತ್ತು ನನ್ನ ಹಸ್ಬೆಂಡ್ ಬಿಲ್ಲಿಂಗ್ ಸೆಕ್ಷನಲ್ಲಿದ್ದಾರೆ. ಅಂದರೆ ಇಲ್ಲಿ ತುಂಬ ಜನ ಇದು ಟ್ರಾಲಿಯನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೋಸ್ಕರ ಅಲ್ಲಿ ನಿಂತರು. ಅವರು ಅಲ್ಲಿ ನಿಂತಿದ್ದಾರೆ. ನಾನೀಗ ಸಾಸಿವೆ ತರುವ ಅಂತ ಹೋಗ್ತಾ ಇದ್ದೀನಿ. ಸಾಸಿವೆ ಬೇಕಿತ್ತು ನಮಗೆ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಸಾಸಿವೆ ತರಲಿಕ್ಕೆ. ನೋಡಿ ಅದಂತ ಒಂದು ಐಟಮ್ ತರಲಿಕ್ಕೆ ಎಷ್ಟು ಕಷ್ಟ ನೋಡಿ. ಸಂಡೇ ಅಂತೂ ಬರಬಾರ್ದು ಡಿ ಮಾರ್ಟಿಗೆ. ನೋಡಿ ಸಾಸಿವೆ ಎಲ್ಲಿ ಹೋಗಿದೆ ಅಂತ ಹುಡುಕ್ತಾ ಇದ್ದೀನಿ. ನೋಡಿ ಎಲ್ಲಿ ಸಿಕ್ಕಿಲ್ಲ ನನಗೆ. ಗಸಗಸೆ ಯಾವುದು ಬೇಕು ಆ ಐಟಮ್ಸ್ ಎಲ್ಲ ಇದೆ. ಸಿಗ್ತಾನೇ ಇಲ್ಲ. ಹುಡುಕಿ 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 ಕೊನೆಗೂ ನಮ್ಮ ಸಾಸಿವೆಯವರು ಸಿಕ್ಕಿದ್ರು. ನೋಡಿ ಇಲ್ಲಿ ಜನ ಇದ್ದಾರೆ. ನೋಡಿ ಇಲ್ಲಿ ಸಿಕ್ತು ನನಗೆ. ಮೆಂತೆ, ಸಾಸಿವೆ, ಓಂಕಾಳು ಅದೆಲ್ಲ ಇದೆ. ನೋಡಿ ಈಗ ಸಿಕ್ತು ನನಗೆ ಸಾಸಿವೆ. ನೋಡಿದ್ರಾ ಎಷ್ಟೊಂದು ಕಷ್ಟ ಆಯಿತು ಒಂದು ಸಾಸಿವೆ ಹುಡುಕ್ಲಿಕ್ಕೆ. ನೋಡಿ ಈಗ ಬಂದೆ ನಾನು. ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ ಒಬ್ಬರದ್ದು. ಈಗ ನೆಕ್ಸ್ಟ್ ನಮ್ಮದೇ ಬಿಲ್. ಬಿಲ್ಲಿಂಗ್ ಮಾಡುವಾಗ ನಾನು ಆಚೆ ಸ್ವಲ್ಪ ತೆಗೆದೆ. ನೋಡಿ ಜನ ನೋಡಿ ಎಷ್ಟೊಂದು ಜನ. ನಮ್ಮದೆಲ್ಲ ಬಿಲ್ಲಿಂಗ್ ಆಯಿತು, ಇನ್ನು ಮನಿ ಟ್ರಾನ್ಸ್ಫರ್ ಮಾಡಬೇಕು ಅವರಿಗೆ, ಅದಕ್ಕೆ ನಿಂತಿದ್ದಾರೆ. ನೋಡಿ ಆಯಿತು, ಇನ್ನು ನಾವು ಹೊರಡೋದು. ನೋಡಿ ಇಲ್ಲಿ ಚೆಕ್ಕಿಂಗ್ ಇದೆ. ಹೊರಗೆ ಹೋಗುವಾಗಲೂ ಚೆಕ್ಕಿಂಗ್, ಒಳಗೆ ಬರುವಾಗಲೂ ಚೆಕ್ಕಿಂಗ್. ಬಿಲ್ಲೆಲ್ಲ ನೋಡ್ತಾರೆ. ಅದರಲ್ಲಿ ಕೆಲವು ಮಾರ್ಕ್ಸ್ ಮಾಡಿರ್ತಾರೆ, ಅದನ್ನು ನೋಡ್ತಾರೆ, ಚೆಕ್ ಮಾಡ್ತಾರೆ. ಎಲ್ಲ ಐಟಮ್ಸ್ ಏನಾದರೂ ತಗೊಂಡು ಹೋಗಿದ್ದಾರಾ ಏನಂತೇಳಿ ಎಲ್ಲರದ್ದು ಐಟಮ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡೋರಿದ್ದಾರೆ. ನೋಡಿ ನಾವು ಹೋಗ್ತಾ ಇದ್ದೀವಿ. ಆಯಿತು, ನಮ್ಮದು ಪರ್ಚೇಸಿಂಗ್ ಆಯಿತು. ಇನ್ನು ಬೇಕಾದರೆ ನಾವು ನೆಕ್ಸ್ಟ್ ಬರ್ತೀವಿ ಮಿಡ್ಲಲ್ಲಿ. ಯಾಕಂದರೆ ಸಂಡೇ ಬಂದರೆ ಆಗಲ್ಲ. ನೋಡಿದ್ರಲ್ಲ ಎಷ್ಟು ಜನ. ನೋಡಿ ಈಗ ನಾವು ಐಸ್ ಕ್ರೀಮ್ ತಗೊಳ್ಳುವ ಅಂಥೇಳಿ ಬಂದ್ವಿ ಇಲ್ಲಿ. ಐಸ್ ಕ್ರೀಮ್ಗೆ ಚೆನ್ನಾಗಿರುತ್ತೆ ಇಲ್ಲಿ ಐಸ್ ಕ್ರೀಮ್ ಮತ್ತು ಪಾಪ್ಕಾರ್ನ್. ಇವರು ಪಾಪ್ಕಾರ್ನ್ ತಗೊಳ್ತಾರೆ, ಚೀಸ್ ಫ್ಲೇವರ್ ಇತ್ತು ಪಾಪ್ಕಾರ್ನ್ ತಗೊಳ್ತಾರೆ. ಇಲ್ಲಿ ಬಂದರೆ ಅವರು ಅದನ್ನೊಂದು ಪರ್ಚೇಸ್ ಮಾಡಿಯೇ ಮಾಡ್ತಾರೆ. ನೋಡಿ ಐಸ್ ಕ್ರೀಮ್ ತಿಂದು ನಾವೀಗ ಹೊರಟ್ವಿ. ಬಂದರು ನೋಡಿ ನಮ್ಮ ಯಜಮಾನ್ರು ಬಂದರು. ನೋಡಿ ಹೋಗುವಾಗ ಇಲ್ಲಿ ಸೀನರಿ ಎಲ್ಲ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ವಿಡಿಯೋ ಮಾಡಿದೆ. ಎಷ್ಟೊಂದು ಚೆನ್ನಾಗಿದೆ ನೋಡಿ ಪ್ಲೇಸ್. ನಾವಿರೋದು ಒಂದು ಸ್ವಲ್ಪ ರೂರಲ್ ಏರಿಯಾದಲ್ಲಿ. ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡಿ ಇಲ್ಲೆಲ್ಲ. ನೋಡಿ ಎಷ್ಟೊಂದು ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ. ವಾವ್, ಸೂಪರ್. ಕಲ್ಲಂಗಡಿ ಹಣ್ಣು ನೋಡಿ, ವಾಟರ್ ಮೆಲಾನ್. ಈಗ ಎಲ್ಲರೂ ತಗೊಳ್ತಾರೆ. ಹೋಗ್ತಾ ಇದ್ವಿ. ಆಯಿತು ನಮ್ಮ ಪರ್ಚೇಸಿಂಗ್ ಸಂಡೇದ್ದು ಇದೆ. ಇಷ್ಟೇ ಶಾಪಿಂಗ್ ನಮ್ಮದು. ನೋಡಿ ನಾವು ಹತ್ರ ಬರ್ತಾ ಇದ್ವಿ ಈಗ. ನೋಡಿ ಇಲ್ಲೇ ಸಂತೆ ನಡೆಯುವುದು. ಪ್ರತಿ ಮಂಗಳವಾರ ಆ ಪ್ಲೇಸಲ್ಲಿ ಸಂತೆ ನಡೆಯುತ್ತೆ. ದೊಡ್ಡ ಸಂತೆ ಮಾತ್ರ. ನೋಡಿದ್ರಲ್ಲ, ನಾನು ವಿಡಿಯೋ ಹಾಕಿದ್ದೆ, ನೋಡಿದ್ರಲ್ವ ಫ್ರೆಂಡ್ಸ್ ಸಂತೆದ್ದು ವಿಡಿಯೋ.
ನೋಡಿ ಈಗ ನಾವು ತಲುಪಿದ್ವಿ, ಹತ್ರ ಬಂದ್ವಿ, ಆಯಿತು ನಮ್ಮ ಏರಿಯಾಕ್ಕೆ ಬಂದ್ವಿ ನೋಡಿ. ನೋಡಿ ನಾವು ಬಂದ್ವಿ ಡಿ ಮಾರ್ಟಿಂದ. ನೋಡಿ ಅವರೆಲ್ಲಿದ್ದಾರೆ ನೋಡಿ, ಪೊಯ್ಯ ತುಂಬ ರಶ್ ಇತ್ತು ಅಲ್ಲಿ ಡಿ ಮಾರ್ಟ್ ಇವತ್ತು. ನಾವು ಎಷ್ಟು ಅರ್ಜೆಂಟಿಗೆ ಬೇಕಾಗುವಂಥದ್ದು ಮಾತ್ರ ತಂದ್ವಿ. ಸ್ಪೆಷಲ್ ಹೊರಗೆ ಹೋಗಿ ಬಂದ್ವಿ. ಈಗ ನಮ್ಮ ಸೀನಿಕನಿಗೆ ಐಸ್ ಕ್ರೀಮು, ನಾವೆಲ್ಲ ಐಸ್ ಕ್ರೀಮ್ ತಿಂದ್ವಿ. ಈಗ ಮನೆಗೆ ಬಂದದಷ್ಟು ಈಗ ಅದಷ್ಟು. ಇನ್ನು ಸಂಡೇ ಸ್ಪೆಷಲ್ ಸಾಯಂಕಾಲ ಏನೋ ಮಾಡಬೇಕು ಸ್ಪೆಷಲ್ ಆಗಿ. ಏನು ಮಾಡ್ತೀರಿ ಇವತ್ತು? ಸ್ಪೆಷಲ್ ನೋಡ್ಬೇಕು, ಸಂಡೇ ಅಲ್ಲ. ಯಾರು ನೀವೇ ಮಾಡ್ತೀರಾ? ನಾವು ಮಾಡೋದೆ. ಓಕೆ, ಗುಡ್. ಓಕೆ, ಬಾಯ್.